ಜನ ನನಗೆ ಫೋನ್ ಮಾಡಿದ್ರು ಕಟ್ ಮಾಡ್ಬಿಟ್ಟು ಐ ಆಮ್ ಡ್ರೈವಿಂಗ್ ಪ್ಲೀಸ್ ಟೆಕ್ಸ್ಟ್ ಮೀ ಅಂತೀನಿ. ನಿಂತಲಿ ನಿಲ್ಲಲಾರೆ ಆಹಾ ಹಾ, ಕುಂತಲಿ ಕೂರಲಾರೆ ಆಹಾ ಹಾ. ಇಲ್ಲ, ಎಲ್ರು ನಂಬರ್ ಸೇವ್ ಮಾಡ್ಕೋತೀನಿ ನಾನಂತ. ನೀವೆಷ್ಟು ಟೆಕ್ಸ್ಟ್ ಮಾಡ್ತೀರಾ ಅದನ್ನ ಕಾಮೆಂಟ್ ಅಲ್ಲಿ ಹಾಕಿ ಫಸ್ಟ್. ಆಂಟನಿ ದಾಸನ್ ಗ್ರೂಪ್, ಒಂದ್ ಗರ್ಲ್ಸ್ ಗ್ರೂಪ್ ಇದೆ, ಗ್ರೂಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಿದ್ದೀನಿ. ಕ್ಯಾಲ್ಕುಲೇಟರ್ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಒಂದು ತುಂಬಾ ಎಕ್ಸೈಟಿಂಗ್ ಟಾಪಿಕ್. ಆ ಟಾಪಿಕ್ ಏನಂದ್ರೆ ವಾಟ್ಸ್ ಇನ್ ಮೈ ಫೋನ್. ನನ್ನ ಫೋನಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ತುಂಬಾ ಜನಕ್ಕೆ ಕುತೂಹಲ ಇದೆ. ಸೊ ಆ ಕುತೂಹಲಕ್ಕೆ ಇವತ್ತು ನಾನು ಒಂದು ರೆಸ್ಟ್ ಕೊಡ್ತೀನಿ. ಬಿಕಾಸ್ ಲೆಟ್ಸ್ ಸಿ ವಾಟ್ಸ್ ಇನ್ ಮೈ ಫೋನ್. ಸೊ ವಾಟ್ ಐಫೋನ್ ಡು ಐ ಹ್ಯಾವ್ ಅಂದ್ರೆ ಇದು ಬಂದು 13 ಮಿನಿ, ಐಫೋನ್ 13 ಮಿನಿ. ಆ್ಯಂಡ್ ದಿಸ್ ಇಸ್ ಮೈ ಕ್ಯಾಟ್ ಮಿನಿ. ಅವಳ ಹೆಸರು ಕೂಡ ಮಿನಿನೇ. ಶಿ ಇಸ್ ಅ ವೈಟ್ ಕ್ಯಾಟ್. ಸೊ ಕವರು ಅದೇ ಐಫೋನ್ ಮಿನಿ. ನೈಸ್ ಅಲ್ವಾ? ವಾಟ್ ಇಸ್ ಮೈ ವಾಲ್ ಪೇಪರ್? ಸೊ ಇದು ನನ್ನ ವಾಲ್ ಪೇಪರ್. ಲೈಟ್ ಜಾಸ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಬ್ರು ಆರ್ಟಿಸ್ಟ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯಾಟನಾ ಕಾಮಿಕ್ಸ್ ಅಂತ. ಸೊ ಅವ್ರ ಕಾಮಿಕ್ಸ್ ಈ ತರ ಡ್ರಾ ಮಾಡ್ತಾರೆ, ಸ್ಕೆಚ್ ಮಾಡ್ತಾರೆ. ಅವಾಗ ಅವ್ರದ್ದು ಏನು ಹೊಸ ಡ್ರಾಯಿಂಗ್ ಇದೆಯೋ ಅದನ್ನ ನಾನು ಸ್ಕ್ರೀನ್ ಸೇವರ್ ಆಗಿ ಹಾಕೋತೀನಿ. ಹೌ ಮೆನಿ ಆಪ್ಸ್ ಡು ಐ ಹ್ಯಾವ್ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು 25-30 ಆಪ್ಸ್ ಇರ್ಬೋದಪ್ಪ. ಕೌಂಟ್ ಮಾಡಿ ನೋಡ್ಬೇಕಾ? ವಾಟ್ ಇಸ್ ಮೈ ಮೋಸ್ಟ್ ಯೂಸ್ಡ್ ಆ್ಯಪ್ ಆನ್ ಮೈ ಫೋನ್ ಅಂದ್ರೆ ಇದು ವಿತೌಟ್ ಅ ಡೌಟ್ ಪ್ರತಿಯೊಬ್ರು ಫೋನಲ್ಲೂ ವಾಟ್ಸ್ಆ್ಯಪೇ ಇರುತ್ತೆ, ಐ ಆಮ್ ಶೋರ್. ನಂದಾದ್ರೆ ಸ್ಪೆಷಲ್ ಏನಂದ್ರೆ ವಾಟ್ಸ್ಆ್ಯಪ್ ಬಿಟ್ಟು ಕ್ಯಾಲ್ಕುಲೇಟರ್ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತೆ ಬಿಕಾಸ್ ಯಾರೇನೇ ಅಂದ್ರೂ ಫಸ್ಟ್ ನಾನು ಕ್ಯಾಲ್ಕುಲೇಟರ್ ತೆಗೆಯೋದು. ನನಗೆ ಮ್ಯಾಥ್ಸ್ ಮಾಡಕ್ಕೆ ತುಂಬಾ ಫಾಸ್ಟ್ ಆಗಿ ಬರಲ್ಲ, ಬಟ್ ನಂಗೆ ಕರೆಕ್ಟ್ ಆನ್ಸರ್ಸ್ ಬೇಕು. ಸೊ ಪಟ್ ಅಂತ ಇರೋ ಅಂದ್ಬಿಟ್ಟು ಕ್ಯಾಲ್ಕುಲೇಟರ್ ತೆಗಿತೀನಿ. ತರಕಾರಿ ಅಂಗಡಿ ಹತ್ರ ಇದೆ ಕ್ಯಾಲ್ಕುಲೇಟರು, ಬೇಕ್ರಿನಲ್ಲಿದ್ರೆ ಕ್ಯಾಲ್ಕುಲೇಟರು, ಆಟೋನೋನ್ಗೆ ಕ್ಯಾಲ್ಕುಲೇಟರ್. ಸೊ ವಾಟ್ಸ್ಆ್ಯಪ್, ಕ್ಯಾಲ್ಕುಲೇಟರ್. ಮತ್ತೆ ಐ ಹ್ಯಾವ್ ಅ ಥರ್ಡ್ ವೆರಿ ಯೂಸ್ಡ್ ಆ್ಯಪ್, ಝೊಮ್ಯಾಟೊ. ಓಕೆ, ನೆಕ್ಸ್ಟ್ ಹೂ ವಾಸ್ ದ ಲಾಸ್ಟ್ ಪರ್ಸನ್ ಐ ಟೆಕ್ಸ್ಟೆಡ್ ನೋಡೋಣ. ಗ್ರೂಪ್, ಒಂದು ಗರ್ಲ್ಸ್ ಗ್ರೂಪ್ ಇದೆ, ಗ್ರೂಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಿದ್ದೀನಿ. ಹೌ ಮೆನಿ ಕಾಂಟ್ಯಾಕ್ಟ್ಸ್ ಐ ಹ್ಯಾವ್ ಇನ್ ಮೈ ಫೋನ್ ಅಂದ್ರೆ ನಾನು ಜಾಸ್ತಿ ನಂಬರ್ ಸೇವ್ ಮಾಡ್ಕೊಳ್ಳಲ್ಲ. ಸೊ ಒಂದು 250 to 300 ಇರ್ಬೋದು. ನೋಡೋಣ ನನ್ನ ಗೆಸ್ ಕರೆಕ್ಟ್ ಆಗಿದೆಯೋ ಅಲ್ವೋ. 1166. ನಾನೇನೋ 250-300 ಅನ್ಕೊಂಡೆ. ಇಲ್ಲ, ಎಲ್ರು ನಂಬರ್ ಸೇವ್ ಮಾಡ್ಕೋತೀನಿ ನಾನಂತೂ, ಯಾರ್ದು ಮಿಸ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಗೋ ಟು ಮೈ ಫೋಟೋ ಗ್ಯಾಲರಿ, ಗೋ ಟು ಮೈ 7th ಫೋಟೋ. ವಾಟ್ ಇಸ್ ಇಟ್ ಅಂದ್ರೆ 1 2 3 4 5 6 ಕ್ಯೂಟ್ ಆಗಿರೋ ಫೋಟೋ ಇದೊಂದು. ಫ್ಯಾಮಿಲಿ ಫೋಟೋ. ಡು ಐ ಹ್ಯಾವ್ ಮ್ಯೂಸಿಕ್ ಆನ್ ಮೈ ಫೋನ್? ಎಸ್, ಐ ಹ್ಯಾವ್ ಮ್ಯೂಸಿಕ್. ಸ್ಪಾಟಿಫೈ ಆ್ಯಪ್ ಯೂಸ್ ಮಾಡ್ತೀನಿ. ನೀವ್ ಯಾವ್ದು ಯೂಸ್ ಮಾಡ್ತೀರಾ? ವಾಟ್ಸ್ ಮೈ ಮೋಸ್ಟ್ ಪ್ಲೇಡ್ ಸಾಂಗ್ ಅಂದ್ರೆ ವಿತೌಟ್ ಅ ಡೌಟ್ ನನಗೆ ಗೊತ್ತು, ಇಟ್ ಇಸ್ ನಿಂತಲಿ ನಿಲ್ಲಲಾರೆ ಆಹಾ ಹಾ, ಕುಂತಲಿ ಕೂರಲಾರೆ ಆಹಾ ಹಾ. ನಂಗೆ ತುಂಬಾ ಇಷ್ಟ ಈ ಹಾಡು. ಹೌ ಮೆನಿ ಟೆಕ್ಸ್ಟ್ ಡು ಐ ಸೆಂಡ್ ಔಟ್ ಇನ್ ಅ ಡೇ? ನಾನು ಜಾಸ್ತಿ ಟೆಕ್ಸ್ಟ್ ಮಾಡ್ತೀನಿ, ಫೋನ್ ಎತ್ತಕ್ ಹೋಗಲ್ಲ. ಜನ ನನಗೆ ಫೋನ್ ಮಾಡಿದ್ರು ಕಟ್ ಮಾಡ್ಬಿಟ್ಟು ಐ ಆಮ್ ಡ್ರೈವಿಂಗ್ ಪ್ಲೀಸ್ ಟೆಕ್ಸ್ಟ್ ಮೀ ಅಂತೀನಿ. ಸೊ ಹಾಗೆ ನೋಡಕ್ ಹೋದ್ರೆ 10,000 ಟೆಕ್ಸ್ಟ್ ಇನ್ ಅ ಡೇ. ನೀವೆಷ್ಟು ಟೆಕ್ಸ್ಟ್ ಮಾಡ್ತೀರಾ ಅದನ್ನ ಕಾಮೆಂಟ್ ಅಲ್ಲಿ ಹಾಕಿ ಫಸ್ಟ್. ಡು ಐ ಲೈಕ್ ಮೈ ಫೋನ್? ಐ ಡೆಫಿನೆಟ್ಲಿ ಲವ್ ಮೈ ಫೋನ್. ತುಂಬಾ ಜನ ಹೇಳಿದ್ದಾರೆ ಪ್ಲೀಸ್ ಅಪ್ಡೇಟ್ ಆಗು, ಐಫೋನ್ 13 ಮಿನಿನ ಯೂಸ್ ಮಾಡಬೇಡ ಅಂತ. ಬಟ್ ನಾನು ಇದು ತುಂಬಾ ಚಿಕ್ಕ ಫೋನು, ನನ್ನ ಕೈಯಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ, ಟೆಕ್ಸ್ಟ್ ಮಾಡಕ್ಕೆ ಈಸಿ ಆಗುತ್ತೆ, ಈ ಕಾರ್ನರಿಂದ ಈ ಕಾರ್ನರ್ಗೆ ಈಸಿಯಾಗಿ ಹೋಗುತ್ತೆ. ಸೊ ಯಾರೇನೇ ಹೇಳಿದ್ರು ಐಫೋನ್ 13 ಮಿನಿನೇ ನಾನು ಯೂಸ್ ಮಾಡೋದು. ಬಟ್ ಕಾಂಟೆಂಟ್ ಕ್ರಿಯೇಷನ್ಗೋಸ್ಕರ, ವಿಡಿಯೋ ಮಾಡೋದಕ್ಕೋಸ್ಕರ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip ಯೂಸ್ ಮಾಡ್ತೀನಿ. ವಾಟ್ ಆ್ಯಪ್ ಡು ಐ ಹ್ಯಾವ್ ಬಟ್ ಐ ಡೋಂಟ್ ಯೂಸ್ ಅಂದ್ರೆ ಸುಮಾರು ಇರುತ್ತೆ ಆ್ಯಕ್ಚುಲಿ. ವಿ ಎನ್ ಎಡಿಟಿಂಗ್ ಕೇಳಿದ್ದೀರಾ? ಸೊ ಈ ಒಂದು ಆ್ಯಪ್ನ ನಾನು 100% ಯೂಸ್ ಮಾಡಲೇಬೇಕು, ಕಲೀಲೇಬೇಕು ಅಂತ ಡೌನ್ಲೋಡ್ ಮಾಡಿಕೊಂಡು ಇವತ್ತವರೆಗೂ ಯೂಸ್ ಮಾಡಿಲ್ಲ. ಹೌ ಮೆನಿ ಸೆಲ್ಫೀಸ್ ಆರ್ ಇನ್ ಮೈ ಫೋನ್? ನಾನು ಜಾಸ್ತಿ ಸೆಲ್ಫೀಸ್ ತಗೊಳ್ಳಲ್ಲ, ಹಾಗಾಗಿ ಒಂದು ಇಡೀ ಗ್ಯಾಲರಿ ನೋಡಕ್ ಹೋದ್ರೆ ಒಂದು 20 ಇರ್ಬೋದೇನೋ, 20 to 30. ವಾಟ್ ಇಸ್ ಮೈ ಬೆಸ್ಟ್ ಫೋಟೋ ಇನ್ ಮೈ ಫೋನ್? ಇದು ಸುಮಾರು ಚೆನ್ನಾಗಿರೋದಿದೆ ನನ್ನ ಫೋನಲ್ಲಂತೂ. ನಾನು ಎಲ್ಲ ಫೋಟೋನಲ್ಲೂ ಚೆನ್ನಾಗಿ ಕಾಣ್ತೀನಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ, ನೋಡೋಣ ವಾಟ್ ಇಸ್ ಮೈ ಬೆಸ್ಟ್ ಫೋಟೋ. ರೀಸೆಂಟ್ ಫೋಟೋ ತೋರಿಸ್ತೀನಪ್ಪ. ನನ್ನ ಹೇರ್ ಕಟ್ ಲೇಯರ್ಸ್ ಕಾಣಿಸ್ತಿರೋದು. ಐ ರಿಯಲಿ ಲೈಕ್ ದಿಸ್ ಫೋಟೋ. ಸೊ ರೀಸೆಂಟ್ ಫೋಟೋ ಅಂದರೆ ಇದೇನೆ ಬೆಸ್ಟ್ ಅಂತಲೂ ನಾನು ಇದನ್ನೇ ಹೇಳ್ತೀನಿ. ಅಥವಾ ನಾನು ನಿಮ್ಗೆ ಏನಾರು ನಿಜವಾಗ್ಲೂ ಬೆಸ್ಟ್ ತೋರಿಸ್ಬೇಕು ಅಂದರೆ ಲೆಟ್ ಮೀ ಶೋ ಯು.
ಸೊ ಇದು ಬಿಕಾಸ್ ದಿನ ರಾತ್ರಿ ಮಿನಿ ಬಂದು ನನ್ನ ಮೇಲೆ ಮಲ್ಕೊಳ್ತಾಳೆ ಹಿಂಗೆ. ಸೊ ಐ ರಿಯಲಿ ಲೈಕ್ ದಿಸ್ ಫೋಟೋ. ವಾಟ್ಸ್ಆ್ಯಪ್ ಗ್ರೂಪ್ ಹೆಸರು ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾರು ನಗ್ಬಾರ್ದು, ಆಡ್ಕೋಬಾರ್ದು. ನಾನು ನಿಮಗೆ ಆ ಟೈಟಲ್ನ ತೋರಿಸ್ತೀನಿ, ಏನು ಹೇಳಕ್ ಹೋಗ್ಬೇಡಿ. ಇಲ್ಲೊಂದಿದೆಯಲ್ಲ, ನಾನು ಹೇಳಲ್ಲ ಯಾರು ಈ ವಿಡಿಯೋ ನೋಡಿದ್ರೆ ಆಡ್ಕೋತಾರೆ ಅಂತ. ಸೊ ದಟ್ ಈಸ್ ದ ಫನಿಯೆಸ್ಟ್ ನೇಮ್. ವಾಟ್ ವಾಸ್ ದ ಲಾಸ್ಟ್ ನೋಟ್ ಐ ಮೇಡ್? ಯಾವುದೋ ಡಬ್ಬ ಆಗಿರುತ್ತೆ, ನನಗೇನೇ ಅನ್ಸಿದ್ರು ನೋಟ್ಸಲ್ಲಿ ಹಾಕ್ಬಿಡ್ತೀನಿ. ಓ, ಲಾಸ್ಟ್ ನೋಟ್ ಐ ಮೇಡ್ ವಾಸ್ ವಾಯ್ಸ್ ಓವರ್ ಫಾರ್ ಅನ್ ಇನ್ಸ್ಟಾಗ್ರಾಮ್ ರೀಲ್. ತುಂಬ ಯೂಸ್ಫುಲ್ಲು ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ವಾಸ್ ದ ಲಾಸ್ಟ್ ಥಿಂಗ್ ಐ ಗೂಗಲ್? ತೋರಿಸೇ ಬಿಡ್ಲಾ. ಆಂಥನಿ ದಾಸನ್ ಸಿಂಗರ್ ಬಗ್ಗೆ ನಾನು ಗೂಗಲ್ ಮಾಡ್ತಿದ್ದೆ. ಬಿಕಾಸ್ ನಮಗೆ ಇರೋ ಫೀಲ್ಡಲ್ಲಿ ಲಿಟ್ರೇಚರ್ ಬಗ್ಗೆ ಜಾಸ್ತಿ ಕಲಿಬೇಕು, ಇರೋ ಆರ್ಟಿಸ್ಟ್ ಬಗ್ಗೆ ಜಾಸ್ತಿ ಕಲಿಬೇಕು ಅಂತ ಕುತೂಹಲ ಇರೋದ್ರಿಂದ ನಾನು ಆರ್ಟಿಸ್ಟ್ಗಳ ಬಗ್ಗೆ ಗೂಗಲ್ ಮಾಡ್ತಿದ್ದೀನಿ. ವಾಟ್ಸ್ ಮೈ ಮೋಸ್ಟ್ ಯೂಸ್ಡ್ ಎಮೋಜಿ ಅಂದರೆ 100% ಇದೇನೆ, ಕಣ್ಣಲ್ಲಿ ನೀರು ಬರೋಷ್ಟು ನಗೋದು. ಮೈ ಫೇವ್ರೆಟ್ ಎಮೋಜಿ. ವಾಟ್ ವಾಸ್ ದ ಲಾಸ್ಟ್ ವಿಡಿಯೋ ಐ ಟುಕ್ ಅಂದರೆ ನೋಡೋಣ, 100% ನನ್ನ ಕೂದಲದ್ದೇ ಇರುತ್ತೆ. ನನ್ನ ಹೇರ್ ಕಟ್ ವಿಡಿಯೋ ಆಗಿರುತ್ತೆ, ಅಥವಾ ಇದೊಂದು ಡಬ್ಬ ವಿಡಿಯೋ. ನನ್ನ ಕಸಿನ್ನು ಮೆಣಸಿನ್ಕಾಯಿನ ತಿಂತಿದ್ದ, ಅವನ ಕೈಲಿ ಆಗಲ್ಲ, ಖಂಡಿತ ಫ್ಲಾಪ್ ಆಗುತ್ತೆ ಅಂತ ವಿಡಿಯೋ ಮಾಡಿದೆ. ವಿಡಿಯೋನಲ್ಲಿ ಮಾತ್ರ ತುಂಬ ಚೆನ್ನಾಗಿ ತಿಂದ, ಕಟ್ ಅಂದ ತಕ್ಷಣ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಯಿತು ಅವನಿಗೆ. ನನಗೆ ಎಷ್ಟು ಮೋಸ ಆಯಿತು ಗೊತ್ತಾ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಎಂಟರ್ಟೈನಿಂಗ್ ಫಾರ್ ಯು. ಯಾರ್ಯಾರಿಗೆ ನನ್ನ ಫೋನಲ್ಲಿ ಏನಿದೆ ಅಂತ ಕುತೂಹಲ ಆಯಿತೋ ಅದನ್ನು ಇದರಲ್ಲಿ ನಾನು ರೆಸ್ಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. Please don't forget to like, share and subscribe. Thank you. Bye bye.